ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹಳೆಯ ವೋಟರ್ ಐ ಡಿ ಕಾರ್ಡ್ ಬದಲಾಗಿ ಹೊಸ ಕಲರ್ ವೋಟರ್ ಐ ಡಿ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಈ ಒಂದು ಕೆಲಸನ ನೀವು ಸ್ವತಃ ಮೊಬೈಲ್ ಫೋನಲ್ಲೂ ಕೂಡ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಈ ಒಂದು ಕೆಲಸನ ಮಾಡಬೇಕು ಅಂದರೆ ನಿಮ್ಮ ಫೋನಲ್ಲಿ ನೀವೊಂದು ಗೂಗಲ್ ಪ್ಲೇಸ್ಟೋರ್ ಅಂತ ಆ್ಯಪ್ ಇರುತ್ತೆ. ಆ ಆ್ಯಪ್ಗೆ ಹೋಗಿ ನೀವು ಇಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಆ ಆ್ಯಪ್ ಹೆಸರು ಬಂದು ECA ನೆಟ್ ಅಂತ. ಅದನ್ನು ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಆ್ಯಪ್ ಶೋ ಆಗ್ತದೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಪರ್ಮಿಷನ್ ಅಲೋ ಅಂತ ಮಾಡ್ಕೊತಿದ್ದೀನಿ. ತದನಂತರ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗ್ತದೆ. ಇಲ್ಲಿ ನೀವು ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ನೀವು ಹೊಸ ವೋಟರ್ ಐ ಡಿ ಕಾರ್ಡ್ಗೂ ಅಪ್ಲೈ ಮಾಡ್ಬೋದು. ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ಏನಾದರೂ ಹೆಸರು ಬದಲಾವಣೆ, ವಿಳಾಸ ಬದಲಾವಣೆ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕಿತ್ತು ಅಂದರೆ ಕರೆಕ್ಷನ್ ಕೂಡ ಅದೇ ಒಂದು ಆಪ್ಷನಲ್ಲಿ ಬಂದು ಮಾಡ್ಬೋದು. ನಾವು ಇವಾಗ ವೋಟರ್ ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡ್ತಿರೋದ್ರಿಂದ ಡೌನ್ಲೋಡ್ ಈ ವೋಟರ್ ಐ ಡಿ ಕಾರ್ಡ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ನೀವು ಫೋನ್ ನಂಬರ್ನ ಕೊಟ್ಟು ಲಾಗಿನ್ ಮಾಡ್ಕೋಬೇಕು. ನೀವೇನಾದರೂ ಫಸ್ಟ್ ಟೈಮ್ ಬಂದು ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಮಾಡ್ಕೋತಿದ್ದೀರಿ ಅಂದರೆ ಡೈರೆಕ್ಟಾಗಿ ತೊಗೊಳ್ಳಲ್ಲ. ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು ಫೋನ್ ನಂಬರ್ನ ಕೊಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿರುವಂಥ ನಿಮ್ಮ ಹೆಸರನ್ನ ಹಾಕಿ, ಒಂದು ವೇಳೆ ಸಿಂಗಲ್ ನೇಮ್ ಇತ್ತು ಅಂದರೆ ಫಸ್ಟ್ ನೇಮ್ಗೆ ಹಾಕಿ, ಇನ್ಸಿಲ್ ಇತ್ತು ಅಂದರೆ ಲಾಸ್ಟ್ ನೇಮ್ಗೆ ಹಾಕಿ, ಒಂದು ವೇಳೆ ಸರ್ ನೇಮ್ ಇತ್ತು ಅಂದರೆ ಲಾಸ್ಟ್ ನೇಮ್ಗೆ ಹಾಕಬೇಕಾಗ್ತದೆ. ನಂತರ ಒಂದು OTP ಬರುತ್ತೆ, ಆ OTPನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈಗ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ ನಂತರ ನೇರವಾಗಿ ಹಿಂದಿನ ಪೇಜ್ಗೆ ಬರುತ್ತೆ. ಇಲ್ಲಿ ನೀವು ಅಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಕೊಟ್ಟು ನೀವು ಮತ್ತೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ನಂತರ ಸ್ನೇಹಿತರೆ ಮತ್ತೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಈಗ ಕೆಳಗಡೆ ಬಂದು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ಯಶಸ್ವಿಯಾಗಿ ಈ ರೀತಿಯಾದಂಥ ಲಾಗಿನ್ ಆಗುತ್ತೆ. ನಂತರ ಸ್ನೇಹಿತರೆ ಡೌನ್ಲೋಡ್ ಬೈ ವೋಟರ್ ಎಫಿಕ್ ಕಾರ್ಡ್ ಅಂತ ಇದೆ ನೋಡಿ, ಡೈರೆಕ್ಟಾಗಿ ಬಂದು ಇಲ್ಲಿ ನಿಮ್ಮ ಎಫಿಕ್ ಕಾರ್ಡ್ನ ಹಾಕಿ ಡೌನ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ರೆಫರೆನ್ಸ್ ನಂಬರ್ ಅಂತ ಎರಡನೇ ಆಪ್ಷನ್ಗೆ ಹೋಗಿ ರೆಫರೆನ್ಸ್ ನಂಬರ್ನು ಕೂಡ ಹಾಕ್ಬೋದು. ನೇಮ್ ಮುಖಾಂತರ ಕೂಡ ಸರ್ಚ್ ಮಾಡ್ಬೋದು. ನಾನೀಗ ಡೌನ್ಲೋಡ್ ಎಫಿಕ್ ಕಾರ್ಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ 4 ಆಪ್ಷನ್ಗಳು ಓಪನ್ ಆಗ್ತವೆ. ಸರ್ಚ್ ಬೈ ಎಫಿಕ್ ನಂಬರು, ಸರ್ಚ್ ಬೈ ನೇಮ್ ಆಫ್ ದಿ ಡೀಟೇಲ್ಸು, ಸರ್ಚ್ ಬೈ ಮೊಬೈಲ್ ನಂಬರು, ಸರ್ಚ್ ಬೈ QR ಕೋಡ್ ಅಂತ ಬರುತ್ತೆ. ಈ 4 ಆಪ್ಷನ್ಗಳನ್ನ ಬಳಸ್ಕೊಂಡು ನೀವು ಒಂದು ವೋಟರ್ ಐ ಡಿ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಬಳಿ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದೆ ಅಂದರೆ ಅಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನಂತರ ಕೆಳಗಡೆ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಎಫಿಕ್ ಕಾರ್ಡ್ ನಂಬರ್ ಅಂದರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು. ಒಂದು ವೇಳೆ ಇಲ್ಲ ಅಂದರೆ ಇಲ್ಲಿ ಎರಡನೇ ಆಪ್ಷನ್ ಬಂದಿದೆ ನೋಡಿ, ಸರ್ಚ್ ಬೈ ಡೀಟೇಲ್ಸ್ ಅಂತ. ಈ ಆಪ್ಷನ್ ಬಂದು ನಿಮ್ಮ ಹೆಸರು ಹಾಕಿ ನೀವು ಸರ್ಚ್ ಮಾಡ್ಕೋಬೋದು. ನಾನೀಗ ಫೋನ್ ನಂಬರ್ ಹಾಕಿ ಸರ್ಚ್ ಮಾಡ್ಕೋತೀನಿ. ಇದು ಈಸಿ ಮೆಥಡು. ಸರ್ಚ್ ಬೈ ಫೋನ್ ನಂಬರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಫೋನ್ ನಂಬರ್ ಹಾಕಿ ಸೆಂಡ್ OTP ಅಂತ ಮಾಡ್ತಾಯಿದ್ದೀನಿ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಅಂದರೆ ನೀವು ಮೊದಲೇ ಫೋನ್ ನಂಬರ್ ಲಿಂಕ್ ಮಾಡಿರಬೇಕಾಗ್ತದೆ ವೋಟರ್ ಐ ಡಿಗೆ. ಆ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಲಿಂಕ್ ಆಗಿದರೆ ಈ ರೀತಿಯಾಗಿ ನಿಮ್ಮ ಡಾಟಾ ಎಲ್ಲ ಫೆಚ್ ಆಗುತ್ತೆ. ಇಲ್ಲಿ ನಿಮ್ಮ UCA ನಂಬರ್ ಅಂತ ವೋಟರ್ ಐ ಡಿ ಕಾರ್ಡ್ ನಂಬರ್ ಬಂದಿರುತ್ತೆ. ಆ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ನೀವು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ನಂತರ ಹಿಂದಿನ ಪೇಜ್ಗೆ ಹೋಗಬೇಕು. ಅಲ್ಲಿ ಡೌನ್ಲೋಡ್ ಎಫಿಕ್ ಕಾರ್ಡ್ ವೋಟರ್ ಐ ಡಿ ಅಂತ ಇದೆ ನೋಡಿ, ಆ ಆಪ್ಷನ್ಗೆ ಬಂದು ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬಂದು ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಬಂದು ಫೆಚ್ ಆಗುತ್ತೆ. ಈಗ ಸಿಂಪಲಾಗಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನಂತರ ಮತ್ತೆ ಕೂಡ ಒಂದು OTP ಬರುತ್ತೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ. ಆ ಒಂದು OTPನ ಹಾಕಿ ಮತ್ತೆ ವೆರಿಫೈನ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಸಿಂಪಲಾಗಿ ಇಷ್ಟೇ ಸ್ನೇಹಿತರೆ, ಆಟೋಮೆಟಿಕ್ಕಾಗಿ ನಿಮ್ಮ ವೋಟರ್ ಐ ಡಿ ಕಾರ್ಡು ಈ ರೀತಿ 2 ಪೇಜ್ ಇರ್ತಕ್ಕಂಥ ವೋಟರ್ ಐ ಡಿ ಕಾರ್ಡು ಡೌನ್ಲೋಡ್ ಆಗುತ್ತೆ. ಈ ಒಂದು ವೋಟರ್ ಐ ಡಿ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಒರಿಜಿನಲ್ ಅಂತೆ ಬಳಕೆನೂ ಕೂಡ ಮಾಡ್ಬೋದು. ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ವೋಟರ್ ಐ ಡಿ ಕಾರ್ಡು ಎಷ್ಟೇ ಕಳೆದೋದ್ರೂ ಕೂಡ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಇದಕ್ಕೇನು ಫೀಸ್ ಇರಲ್ಲ, ಫ್ರೀ ಇರುತ್ತೆ. ಈ ಒಂದು ಕೆಲಸನ ಮಾಡಬೇಕು ಅಂದರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕಾಗ್ತದೆ. ಫೋನ್ ನಂಬರ್ ಯಾವ ರೀತಿ ಲಿಂಕ್ ಮಾಡೋದು ಮನೆಯಲ್ಲೇ ಕೂತು ಅಂತ ಸಿಂಪಲಾಗಿ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ, ನಿಮ್ಮ ಫೋನ್ ನಂಬರ ಲಿಂಕ್ ಮಾಡಿಕೊಂಡು ತದನಂತರ ಈ ರೀತಿ ಇರ್ತಕ್ಕಂಥ ಕಲರ್ ವೋಟರ್ ಐ ಡಿ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.